ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡಕ್ಕೆ ಬಂದಿರೋದು ಬ್ರದರ್ ಮಿಷಿನ್ ಆಟೋ ಜೆಸಿತ್ ಮಿಷಿನ್. ಓಕೆ, ಆಟೋ ಜೆಸ್ ಮಿಷಿನ್ ಸ್ಪೆಷಲ್ ಮಿಷಿನ್. ಅದರಲ್ಲಿ ಬೇಸಿಕ್ ಪ್ರೋಗ್ರಾಮ್ ಯಾವ ಥರ ಸೆಟ್ ಮಾಡೋದು ಅಂತ, ಹೆಂಗೆ ಆನ್ ಮಾಡೋದು, ಯಾವ ಥರ ರನ್ ಮಾಡೋದು, 1 by 1 ಯಾವ ಥರ ಸೆಟ್ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮಿಷಿನ್ ಆನ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಬಟನ್ ಇರುತ್ತೆ, ರೊಟೇಟಿಂಗು ಹೊರಗಡೆ ಬರುತ್ತೆ. ಆದಮೇಲೆ ಒಂದು ಬಟನ್ ಇರುತ್ತೆ, ಇದನ್ನ ಪ್ರೆಸ್ ಮಾಡಿ ಮಿಷಿನ್ ಆನ್ ಆಗುತ್ತೆ. ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಲೋಡ್ ಆಗೋಕ್ಕೆ ಒಂದು 25-30 ಸೆಕೆಂಡ್ ತೊಗೊಳುತ್ತೆ. ಸ್ಕಿಪ್ ಮಾಡಿದಂಗೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರೋಗ್ರಾಮ್ ಯಾವ ಥರ ಸೆಟ್ ಮಾಡೋದು ಅಂತ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಬೇಸಿಕ್ ಯಾವ ಥರ ಆನ್ ಮಾಡೋದು, ಯಾವ ಥರ ರನ್ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಫಸ್ಟ್ ಒಂದು ಡಿಸ್ಪ್ಲೇ ಆಗಿದೆ, ಇದು ಆನ್ ಆಗಬೇಕು. ನೋಡಿ, ಸ್ಟಾರ್ಟ್ ಅಂತ ಬಂದಿದೆ. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ಮಿಷಿನು ರೆಡಿ ತೊಗೊಳುತ್ತೆ. ಓಕೆ, ರೆಡಿ ಆಯ್ತು ಮಿಷಿನು. ಅದಾದಮೇಲೆ ಇದರಲ್ಲಿ 3 ಥರ ಆಪ್ಷನ್ ಇದೆ. ಒಂದು ಆಟೋ, ಒಂದು ಮ್ಯಾನುವಲ್ಲು, ಒಂದು ಸ್ಟೆಪ್ ಆ್ಯಂಡ್ ಸ್ಟೆಪ್ಪು, 3 ಥರ ಬರುತ್ತೆ ಸೆಟ್ಟಿಂಗ್. ಓಕೆ, ಆಟೋ ಅಂದ್ರೇನು? ಆಟೋ ಮ್ಯಾಕ್ಸಿಮಮ್ ಆಟೋ ಅಂದರೆ ಇಟ್ಟು ಒಂದೇ ಸೆಕೆಂಡ್, ಒಂದು ಸರಿ ಪ್ರೆಸ್ಸಿಗೆ ಮಿಷಿನು ರನ್ ಆಗುತ್ತೆ. ಈಗ ಆಟೋದಲ್ಲಿ ಇಟ್ಟಿದ್ದೀನಿ ನಾನು, ನೋಡ್ಬೋದು. ಇವಾಗ ನಾನು ಆಟೋದಲ್ಲಿ ಇಟ್ಟಿದ್ದೀನಿ. ಫಸ್ಟು ಏರ್ ಆನ್ ಮಾಡ್ಕೋಬೇಕು. ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಏರ್ ಆನ್ ಆಗುತ್ತೆ. ವ್ಯಾಕ್ಯೂಮು. ಓಕೆ, ವ್ಯಾಕ್ಯೂಮ್ ಆನ್ ಆದ ಪೆಟ್ಲಿರುತ್ತೆ ನೋಡಿ, ಈ ಪೆಟ್ಲನ್ನ 1 ಟೈಮ್ ಪ್ರೆಸ್ ಮಾಡಿ ಮಿಷಿನ್ ಆಟೋಮೆಟಿಕ್ ರನ್ ಆಗುತ್ತೆ. ಸ್ವಲ್ಪ ಸೌಂಡ್ ಜಾಸ್ತಿ ಇದೆ, ಏನಕ್ಕೆ ಅಂದರೆ ವ್ಯಾಕ್ಯೂಮ್ ಆನ್ ಆಗಿದೆ, ಅದರಿಂದ ಸೌಂಡು ಸ್ವಲ್ಪ ಕೇಳಿಸ್ತಾ ಇದೆ. ಓಕೆನಾ? ಇದು ಆಟೋ. ಈ ಆಟೋ ಏನಕ್ಕೆ ಇಟ್ಕೊಳ್ತೀವಿ ಅಂದರೆ, ಆಟೋ ಇಡೋದು ಏನಪ್ಪ ಯೂಸು ಅಂದರೆ, ಆಟೋ 100% ನಮಗೆ ಜೆಸಿ ಸೆಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ, ನಮ್ಮ ಪ್ರೋಗ್ರಾಮ್ ಸೆಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದರೆ ಮಾತ್ರ ನೀವು ಆಟೋ ಆನ್ ಮಾಡಬೇಕು. ಓಕೆನಾ? ಆಟೋ ಆನ್ ಮಾಡಿದ್ರೆ ಒಂದು ಸರಿ ಏರ್ ವ್ಯಾಕ್ಯೂಮ್ ಆನ್ ಮಾಡಿ ಪೆಟ್ಲು ಪ್ರೆಸ್ ಮಾಡೋದು ಡೈರೆಕ್ಟ್ ಒಂದು ಶಾಟ್ಗೆ ಹೋಗ್ತಾ ಇರುತ್ತೆ. ಓಕೆ, ಅದಕ್ಕೆ ಆಟೋ ಇಡ್ತೀವಿ. ಓಕೆನಾ? ಅರ್ಥ ಇದೆ ಅಂದ್ಕೊಳ್ತೀನಿ. ಅದಾದಮೇಲೆ ಇದು ಸೆಮಿ ಮ್ಯಾನ್ಯುವಲ್ ಏನಪ್ಪ ಅಂದರೆ, ಫಸ್ಟು ವ್ಯಾಕ್ಯೂಮ್. ಓಕೆ, ಮ್ಯಾನ್ಯುವಲ್ಲಿ ವ್ಯಾಕ್ಯೂಮ್ ಆನ್ ಮಾಡಿದ್ಮೇಲೆ 2 ಬಟನು ಇದೆ ನಿಮಗೆ, 2 ಪ್ರೆಸ್ ಮಾಡಿ. ಪೆಟ್ಲು ಪ್ರೆಸ್ ಮಾಡಬೇಕು. ಪೆಟ್ಲು ಪ್ರೆಸ್ ಆದಮೇಲೆ 2 ಬಟನ್ನು ಪ್ರೆಸ್ ಮಾಡಿ, ಆಮೇಲೆ ರನ್ ಆಗುತ್ತೆ ಮಿಷಿನ್ ನಿಮಗೆ. ಓಕೆನಾ? ಸೆಮಿ ಮ್ಯಾನ್ಯುವಲ್ ಇನ್ನೊಂದು ತೋರಿಸ್ತೀನಿ ನೋಡಿ, ಸೆಮಿ ಮ್ಯಾನ್ಯುವಲ್ ಯಾವ ಥರ ಅಂತ. ವ್ಯಾಕ್ಯೂಮ್ ಆನ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಮ್ಯಾನ್ಯುವಲ್ ಪೆಟ್ಲು ಇರುತ್ತೆ, ಪೆಟ್ಲು ಪ್ರೆಸ್ ಮಾಡಿದ್ರೆ ಇದು ಡೌನ್ ಆಗುತ್ತೆ. ಅದಾದಮೇಲೆ 2 ಬಟನ್ ಒಂದೇ ಟೈಮ್ಗೆ ಇದನ್ನು ಪ್ರೆಸ್ ಮಾಡಬೇಕು, ಆಮೇಲೆ ಮಿಷಿನ್ ಮೂಮೆಂಟ್ ಹೋಗುತ್ತೆ. ಸೆಮಿ ಮ್ಯಾನ್ಯುವಲ್ ಆಗಿದೆ. ಇವಾಗ ಮ್ಯಾನ್ಯುವಲಲ್ಲಿ ಇಲ್ಲಿ ನೀವು ಇಟ್ಕೋಬೇಕಾಗಿರೋದು. ಓಕೆನಾ? 1 ಟೈಮ್, 2 ಟೈಮ್ ಪ್ರೆಸ್, ಕಾಲಲ್ಲಿ ಪ್ರೆಸ್ ಮಾಡ್ತಾರೆ. ಕಾಲಲ್ಲಿ ಆದಮೇಲೆ ಇಲ್ಲಿ ನಿಮಗೆ ಸ್ಟಾರ್ಟ್ ಅಂತ ಇರುತ್ತೆ, ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಮಿಷಿನ್ ರೆಡಿ ರನ್ ಆಗುತ್ತೆ. ಇದು ಮ್ಯಾನ್ಯುವಲ್ ಟೆಸ್ಟಿಂಗು. ಓಕೆನಾ? ಇದು ಮ್ಯಾನ್ಯುವಲ್ಲು. ಏನೋ ಚೆಕ್ ಮಾಡಬೇಕಾದ್ರೆ ಇದು ಮ್ಯಾನ್ಯುವಲ್ ಚೆಕ್ ಮಾಡಿರೋದು. ಅದಾದಮೇಲೆ ಇವಾಗ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು. ಇವಾಗ ಬ್ಲೂ ಬಟನ್ ಆನ್ ಆಗಿದೆ. ಓಕೆನಾ? ಈ ಬ್ಲೂ ಬಟನ್ ಅಂದರೆ ಕೈ ತೆಗೀರಿ ಕ್ಯಾಮ್ರಾಯಿಂದ.
ಸ್ಟೆಪ್ ಅಂದರೆ ಫಸ್ಟ್ ಒನ್ ವ್ಯಾಕ್ಯೂಮ್, ಅದಾದಮೇಲೆ ಟೋಟಲ್ 8 ಸ್ಟೆಪ್ ಮೂವ್ ಆಗುತ್ತೆ, 2 ಒಟ್ಟಿಗೆ ಪ್ರೆಸ್ ಮಾಡಬೇಕು. ಆಮೇಲೆ ಪೆಟ್ರೋಲು ಡೌನ್ ಆಗುತ್ತೆ. ಅದಾದಮೇಲೆ ತಿರ್ಗಾ ಇದು ಮೂಮೆಂಟು ತೋರಿಸು. ಆಮೇಲೆ ಇನ್ನೊಂದು ಟೈಮ್ ಪ್ರೆಸ್ಸಿಂಗು, ಅದಾದಮೇಲೆ ಇನ್ನೊಂದು ಟೈಮ್ ಪ್ರೆಸ್ಸಿಂಗು ಎದ್ದೇಳುತ್ತೆ, ತಿರ್ಗಿ ಇನ್ನೊಂದು ಟೈಮ್ ಪ್ರೆಸ್ಸಿಂಗು ಬ್ಯಾಕ್ ಬರುತ್ತೆ, ಆಮೇಲೆ ಇನ್ನೊಂದು ಟೈಮ್ ಪ್ರೆಸ್ಸಿಂಗು ಇಟ್ಟಿಲ್ಲ, ಆಮೇಲೆ ಇನ್ನೊಂದು ಟೈಮ್ ಪ್ರೆಸ್ಸಿಂಗು, ಮಿಷಿನ್ ರೆಡಿ. ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಸ್ಟೆಪ್ ಅನ್ನೋದಾದರೆ, ನಾವೇನೇ ಚೆಕ್ ಮಾಡೋದು 1 by 1 ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟೆಪ್ಪು. ಇವಾಗ ಇದು ವರ್ಕ್ ಆಗುತ್ತೆ ಇಲ್ವಾ ಚೆಕ್ ಮಾಡೋದು ಯಾವ ಥರ ಅಂದರೆ, ಇದು ಹೊತ್ತಿದ್ರೆ ನೋಡಿ ಅಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಅಂತ ಇದೆಯಲ್ಲ, ಇದು ಹೊತ್ತಿದ್ರೆ ನೋಡಿ ಆನ್ ಇದ್ರದ್ದು ಅದು. ತಿರ್ಗಾ ಈ ಬಟನ್ ಇದೆಯಲ್ಲ ನೋಡ್ಬೋದು, ಇದು ಹೊತ್ತಿದ್ರೆ ಸೆಂಟ್ರಲ್ ಕ್ಲಾಂಪು. ಓಕೆನಾ? ಇದರಲ್ಲಿ ನಿಮ್ಗೆ ಏನಾದ್ರು ಮ್ಯಾನುವಲ್ ಹಾಕಿದ್ದೀನಿ. ಇದ್ರ ಹತ್ರ ನಾನು ಬ್ಯಾಕ್ ಬರಬೇಕು ಅಂದರೆ ರೀಸೆಟ್ ಕೀ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ಓಕೆನಾ? ನೀವು ಮ್ಯಾನುವಲ್ ಹಾಕ್ಬಿಟ್ಟು ಮ್ಯಾನುವಲ್ ಹಾಕಿದ್ದೀನಿ, ಇಲ್ಲಿಗೆ ಬಂದು ನಮಗೆ ಪೀಸ್ ಏನು ಕರೆಕ್ಟಾಗಿ ಇಟ್ಟಿಲ್ಲ, ನಾವೇನು ಜರುಗಿಸ್ಬೇಕು, ಕೈಲಿ ಜರುಗಿಸೋಕ್ಕಾಗಲ್ಲ. ಇದನ್ನು ಏರ್ ಆಫ್ ಆನ್ ಆಫ್ ಇರುತ್ತೆ, ಇಲ್ಲಿ ಏರ್ ಆಫ್ ಮಾಡಿದ್ರೆ ಏರ್ ಆಫ್ ಆಗುತ್ತೆ. ಓಕೆನಾ? ತಿರ್ಗಿ ನಾವು ಏರ್ ಆನ್ ಮಾಡ್ಕೊಂಡ್ರೆ ಆಮೇಲೆ ಪೆಡಲ್ ಪ್ರೆಸ್ ಮಾಡಿ, ಆಮೇಲೆ ರೀಸೆಟ್ ಕೀ ಪ್ರೆಸ್ ಮಾಡಿದ್ರೆ ರೀಸೆಟ್ ಬ್ಯಾಕು. ಇವಾಗ ಆಟೋ ಇಡ್ತೀನಿ. ಆಟೋ ಇಡೋದೇನಕ್ಕೆ ಅಂದರೆ ಫುಲ್ ಎಲ್ಲ 100% ರೆಡಿಯಾಗಿದೆ, ಸ್ಟಿಚಿಂಗ್ ಕಂಡೀಷನ್ ಪಕ್ಕ ಇದೆ ಅಂದರೆ ಮಾತ್ರ ಆಟೋ ಆನ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟು ವ್ಯಾಕ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ವ್ಯಾಕ್ಯೂಮ್ ಆನ್ ಆಗುತ್ತೆ. ಅದಾದ 1 ಟೈಮ್ ಪೆಟ್ಲು ಪ್ರೆಸ್ ಮಾಡಿ ಡೈರೆಕ್ಟ್ ರನ್ ಆಗುತ್ತೆ, ನೀವೇನು ತಿರ್ಗಾ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಮರ್ಜೆನ್ಸಿ ಸ್ಟಾಪ್ ಥ್ರೆಡ್ ಕಟ್ ಆಯಿತು ಅಂದರೆ 1 ಟೈಮ್ ಪ್ರೆಸ್ ಮಾಡಿ, ಥ್ರೆಡ್ ಕಟ್ ಆಯಿತು ಅಂದರೆ ಸ್ಟಾಪ್ ಆಗುತ್ತೆ. ಓಕೆನಾ? ಎಮರ್ಜೆನ್ಸಿ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ರೀಸೆಟ್ ಕೀ ಪ್ರೆಸ್ ಮಾಡಿ, ಇದರಲ್ಲಿ ನೋ ಅಂತ ಒತ್ತಿದ್ರೆ ಡೈರೆಕ್ಟ್ ಓಮ್ ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ನೋ ಅಂತ ಒತ್ತಿದ್ರೆ ಎಸ್ ಅಂತ ಹೊಡೆದ್ರೆ ನಿಮಗೆ ಎಲ್ಲಿ ಥ್ರೆಡ್ ಕಟ್ ಆಗಿರುತ್ತೆ ನೋಡಿ ಅಲ್ಲಿಗೆ ನೀವು ಎಷ್ಟು ಮೂಮೆಂಟು, ಯಾವ ಮೂಮೆಂಟಿಗೆ ಬೇಕು ಆ ಮೂಮೆಂಟಿಗೆ ಎಲ್ಲಿ ಸ್ಟಾಪ್ ಆಗಿದೆ ಅಲ್ಲಿಗಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಸ್ವಿಚ್ಚು ಅದು ಪ್ರೆಸ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ. ಓಕೆನಾ? ಆಟೋ ಜೆಸಿಚ್ ಬ್ರದರ್ ಅದರಲ್ಲೇ ಬೇಸಿಕ್ ಅರ್ಥ ಇದೆ ಅಂದ್ಕೊಳ್ತೀನಿ ಹೇಳ್ಕೊಟ್ಟಿರೋದು. ಇಷ್ಟ ಆಗಿರೋ ಲೈಕ್ ಮಾಡಿ. ನೆಕ್ಸ್ಟು ನಾನು ವೀಡಿಯೋದಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಪ್ರೋಗ್ರಾಮ್ ಯಾವ ಥರ ಸೆಟ್ ಮಾಡೋದು ಅಂತ. ಓಕೆ, ಇವತ್ತಿನ ವೀಡಿಯೋದಲ್ಲಿ ಇಷ್ಟು.